ಒಬ್ಬ ಆರ್ಕಿಯಾಲಜಿಸ್ಟ್ ಕಳೆದೋಗಿರುವಂತ ಅವನ ತಂದೆನ ಹುಡ್ಕೊಂಡು ಹೋಗ್ತಾನೆ. ಆದ್ರೆ ಹುಡುಕ್ತಾ ಹುಡುಕ್ತಾ ಒಂದು ಗುಹೆ ಒಳಗಡೆ ಅವನಿಗೆ ಸಿಕ್ಕಿದ್ದು ಮಾತ್ರ ಅತ್ಯಂತ ಅಮೂಲ್ಯವಾದಂತ ವಸ್ತು. ಅಂತದ್ದು ಅವನಿಗೆ ಏನ್ ಸಿಕ್ತು, ಅವನ ತಂದೆ ಯಾಕೆ ಕಳೆದೋಗಿದ್ದಾರೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನಾವು ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಇಂಡಿಯಾನಾ ಜೋನ್ಸ್ ಅಂಡ್ ದ ಲಾಸ್ಟ್ ಕ್ರುಸಾಡ್ ಅಂತ. ಈ ಕತೆ ಶುರುವಾಗೋದು 1912 ಉತಾ ಅನ್ನೋ ಒಂದು ಜಾಗದಲ್ಲಿ. ಇಲ್ಲಿ ಒಂದಷ್ಟು ಜನ ಸ್ಕೂಲ್ ಮಕ್ಕಳನ್ನ ಹೈಕಿಂಗ್ ಅಂತ ಕರ್ಕೊಂಡ್ ಬಂದಿರ್ತಾರೆ. ಆದ್ರಿಂದ ಮಕ್ಕಳು ಕೂಡ ಇಲ್ಲಿರುವಂತ ಬೆಟ್ಟಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಇಂಡಿಯಾನಾ ಜೋನ್ಸ್ ಅನ್ನೋ ಒಬ್ಬ ಹುಡುಗ ಇವನ ಫ್ರೆಂಡ್ ನ ಜೊತೆ ಗುಹೆಯಲ್ಲಿ ಓಡಾಡ್ತಿರ್ಬೇಕಾದ್ರೆ ನೋಡ್ತಾನೆ ಒಂದಷ್ಟು ಟ್ರೆಜರ್ ಹಂಟರ್ಸ್ ಗಳಿಗೆ ಕ್ರಾಸ್ ಆಫ್ ಕೊರೆನಾಡೋ ಅನ್ನೋ ತುಂಬಾ ಬೆಲೆ ಬಾಳೋ ಹಾಗೆ ತುಂಬಾ ಅಮೂಲ್ಯವಾಗಿರುವಂತ ಜೀಸಸ್ ಕ್ರಾಸ್ ಸಿಗುತ್ತೆ. ಆದ್ರೆ ಇದನ್ನ ನೋಡಿ ಇಂಡಿಯಾನಾ ಜೋನ್ಸ್ಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಇಷ್ಟು ಅಮೂಲ್ಯವಾಗಿರುವಂತ ವಸ್ತು ಇವ್ರ ಕೈಗೆ ಸಿಗಬಾರ್ದು, ಬದಲಾಗಿ ಮ್ಯೂಸಿಯಂ ನಲ್ಲಿ ಇರಬೇಕು ಅಂತ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬೇಗ ಪೊಲೀಸರನ್ನ ಕರ್ಕೊಂಡ್ ಬಾ ಅಂತ ಇವನ ಫ್ರೆಂಡ್ ಅನ್ನ ಕಳಿಸಿ ಆ ಜನರು ಬೇರೆ ಕೆಲಸನ ಮಾಡ್ತಿರ್ಬೇಕಾದ್ರೆ ನಿಧಾನವಾಗಿ ಕ್ರಾಸ್ ಅನ್ನ ಎತ್ಕೊಂಡು ಹೊರಗಡೆ ಬಂದು ನೋಡ್ತಾನೆ. ಇಲ್ಲಿ ಇವನ್ ಜೊತೆ ಬಂದಿದ್ದಂತ ಯಾವ ಮಕ್ಕಳುಗಳು ಕೂಡ ಇರೋದಿಲ್ಲ. ಆದ್ರಿಂದ ಇವನ ಕುದುರೆನ ತಗೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಟ್ರೆಜರ್ ಹಂಟರ್ಸ್ ಗಳು ಕೂಡ ಇವನನ್ನ ಫಾಲೋ ಮಾಡ್ಕೊಂಡೇ ಬರ್ತಿರ್ತಾರೆ. ಅದಕ್ಕೆ ಇಂಡಿ ಅಲ್ಲೇ ಹೋಗ್ತಿದ್ದಂತ ಒಂದು ಟ್ರೈನ್ ಅನ್ನ ಹತ್ಬಿಡ್ತಾನೆ. ನೋಡಿದ್ರೆ ಈ ಟ್ರೈನ್ ಒಂದು ಸರ್ಕಸ್ ನ ಟ್ರೈನ್. ಎಲ್ಲಿ ನೋಡಿದ್ರು ಬರೀ ಪ್ರಾಣಿಗಳೇ ಇರ್ತವೆ. ಆ ಜನರನ್ನ ತಪ್ಪಿಸ್ಕೊಂಡು ಇವನು ಹೋಗ್ತಿರ್ಬೇಕಾದ್ರೆ ಟ್ರೈನ್ ಅಲ್ಲಿರುವಂತಹ ಪ್ರಾಣಿಗಳು ಕೂಡ ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಹೀಗೆ ಇವನು ಆ ಜನರ ಜೊತೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಿಂಹ ಇರುವಂತ ಒಂದು ಬಾಕ್ಸ್ ನ ಒಳಗಡೆ ಬಿದ್ದೋಗ್ತಾನೆ. ಆದ್ರೂ ಕೂಡ ತುಂಬಾ ಧೈರ್ಯದಿಂದ ಹೇಗೋ ಮಾಡಿ ಟ್ರೈನ್ ನ ಮೇಲೇನೋ ಬರ್ತಾನೆ. ಆದ್ರೆ ಟ್ರೆಜರ್ ಹಂಟರ್ಸ್ ಗಳು ಕೂಡ ಇಲ್ಲಿ ಇರ್ತಾರೆ. ಆ ಜನರು ಇವನನ್ನ ಹಿಡಿಯೋದಕ್ಕೆ ಶುರು ಮಾಡಿದಾಗ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ ಒಂದು ಬಾಕ್ಸ್ ನ ಒಳಗಡೆ ಬರ್ತಾನೆ. ನೋಡಿದ್ರೆ ಆ ಜನರು ಇವನನ್ನ ಹುಡುಕೋ ಅಷ್ಟರಲ್ಲಿ ಟ್ರೈನ್ ಇಂದ ಕೆಳಗಡೆ ಬಂದು ಅಲ್ಲಿಂದ ಸೀದಾ ಮನೆಗೆ ಬರ್ತಾನೆ. ಆ ಕ್ರಾಸ್ ಅನ್ನ ಇವನ ತಂದೆಗೆ ತೋರಿಸೋದಕ್ಕೆ ಅಂತ. ಆದ್ರೆ ಇವನ ತಂದೆ ಒಂದು ಇಂಪಾರ್ಟೆಂಟ್ ಆಗಿರೋ ಕೆಲಸನ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದೇ ಸಮಯಕ್ಕೆ ಇಂಡಿಯಾನಾ ಜೋನ್ಸ್ ಫ್ರೆಂಡ್ ಏನೋ ಪೊಲೀಸ್ ನ ಕರ್ಕೊಂಡು ಬರ್ತಾನೆ. ಆದ್ರೆ ಪೊಲೀಸ್ ನ ಜೊತೆ ಆ ಟ್ರೆಜರ್ ಹಂಟರ್ಸ್ ಗಳು ಕೂಡ ಇರ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಆ ಕ್ರಾಸ್ ನ ಟ್ರೆಜರ್ ಹಂಟರ್ಸ್ ಗಳು ಒಬ್ಬ ಶ್ರೀಮಂತ ವ್ಯಕ್ತಿಗೋಸ್ಕರ ಹುಡುಕ್ತಿದ್ರು. ಹಾಗೆ ಆ ಶ್ರೀಮಂತ ವ್ಯಕ್ತಿ ಪೊಲೀಸ್ನು ಕೂಡ ಕೊಂಡ್ಕೊಬಿಟ್ಟಿರ್ತಾನೆ. ನಂತರ ಸೀನ್ 1939ಕ್ಕೆ ಶಿಫ್ಟ್ ಆದಾಗ ಬೆಳೆದು ದೊಡ್ಡವನಾಗಿರುವಂತ ಇಂಡಿಯಾನಾ ಜೋನ್ಸ್ ನ ನಮ್ಗೆ ತೋರಿಸ್ತಾರೆ. ಇವನು ಈಗ್ಲೂ ಕೂಡ ಆ ಕ್ರಾಸ್ ಗೋಸ್ಕರ ಶ್ರೀಮಂತ ವ್ಯಕ್ತಿಯಿಂದ ಬಿದ್ದಿರ್ತಾನೆ. ಆ ಶ್ರೀಮಂತ ವ್ಯಕ್ತಿ ಶಿಪ್ ನಲ್ಲಿ ಎಲ್ಲಿಗೋ ಹೋಗ್ತಿರ್ಬೇಕಾದ್ರೆ ಇಂಡಿಯಾನಾ ಜೋನ್ಸ್ ಇಲ್ಲಿಗೆ ಬಂದು ಇವನ ಜನರಿಗೆಲ್ಲರಿಗೂ ಚೆನ್ನಾಗಿ ಹೊಡೆದು ಕ್ರಾಸ್ ಅನ್ನ ಕಿತ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾನೆ. ಹೀಗೆ ಇವರೆಲ್ಲ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಈ ಶಿಪ್ ನ ಒಳಗಡೆ ನೀರು ತುಂಬೋದಕ್ಕೆ ಶುರುವಾಗುತ್ತೆ. ಇದರಿಂದ ಯಾರಿಗೂ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಇಂಡಿಯಾನಾ ಜೋನ್ಸ್ಗೆ ಇವನು ಹುಡ್ಕೊಂಡ್ ಬಂದಿದ್ದಂತ ಕ್ರಾಸ್ ಸಿಕ್ಬಿಡುತ್ತೆ. ಇಲ್ಲಿಂದ ಸೀನ್ ಒಂದು ಕಾಲೇಜ್ ನ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇಂಡಿಯಾನಾ ಜೋನ್ಸ್ ಒಬ್ಬ ಪ್ರೊಫೆಸರ್ ಅಂತ. ಕ್ಲಾಸ್ ಎಲ್ಲ ಮುಗಿತಿದ್ದಂಗೆನೆ ಇಂಡಿಯಾನಾ ಜೋನ್ಸ್ ಹತ್ರ ಇವನ ತಂದೆಯ ಫ್ರೆಂಡ್ ಆಗಿರೋ ಮಾರ್ಕಸ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಆಗ ಇಂಡಿ ಆ ಶ್ರೀಮಂತ ವ್ಯಕ್ತಿಯಿಂದ ತಗೊಂಡ್ ಬಂದಿದ್ನಲ್ಲ ಕ್ರಾಸ್ ಅನ್ನ ಮಾರ್ಕಸ್ಗೆ ಕೊಡ್ತಾನೆ. ಯಾಕೆ ಅಂತಂದ್ರೆ ಇವನದೊಂದು ಮ್ಯೂಸಿಯಂ ಇದೆ. ಮ್ಯೂಸಿಯಂ ನಲ್ಲಿ ಕ್ರಾಸ್ ಅನ್ನ ಇಡೋದಕ್ಕೆ ಅಂತ. ಆದ್ರೆ ಇವನು ಸ್ಟಾಫ್ ರೂಮ್ ಗೆ ಹೋಗ್ತಿರ್ಬೇಕಾದ್ರೆ ತುಂಬಾ ಸ್ಟೂಡೆಂಟ್ಸ್ ಗಳು ಬಂದು ಮುತ್ಕೊಬಿಡ್ತಾರೆ. ಪಾಠದ ಬಗ್ಗೆ ಒಂದಷ್ಟು ಕ್ವಶನ್ ಇದೆ, ಆನ್ಸರ್ ಮಾಡಿ ಅಂತ. ಆದ್ರೆ ಇವನಿಗೆ ಅಷ್ಟೆಲ್ಲ ಟೈಮ್ ಇರೋದಿಲ್ಲ. ಇದರಿಂದ ಕಿಟಕಿಯಿಂದಾನೆ ಹೊರಗಡೆ ಬಂದ್ಬಿಡ್ತಾನೆ. ಅದೇ ಸಮಯಕ್ಕೆ ಕಾರಿಂದ 3 ವ್ಯಕ್ತಿಗಳು ಬಂದು ಇವನನ್ನ ಪ್ಯಾಲೇಸ್ ತರ ಇರುವಂತ ಮನೆಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಇವನನ್ನ ಮಾತಾಡ್ಸೋದಕ್ಕೆ ಮನೆಯ ಓನರ್ ಆಗಿರುವಂತ ವಾಲ್ಟರ್ ಬರ್ತಾನೆ. ನಂತರ ಇವನು ಇಂಡಿಗೆ ಒಂದು ಕಲ್ಲನ್ನ ತೋರಿಸಿ ಇದನ್ನ ನಿಮ್ಗೆ ಓದಕ್ಕಾಗುತ್ತಾ ಅಂತ ಕೇಳ್ತಾನೆ. ಇಂಡಿ ಒಬ್ಬ ಆರ್ಕಿಯಾಲಜಿಸ್ಟ್ ಆಗಿರೋದ್ರಿಂದ ಪುರಾತನ ಭಾಷೆಗಳನ್ನ ಓದೋಕೆ ಹಾಗೆ ಬರೆಯೋಕೆ ಬರುತ್ತೆ. ಇದರಿಂದ ಇವನು ಈ ಲಿಪಿಗಳನ್ನ ಓದ್ತಿದ್ದಂಗೆನೆ ಇದ್ರ ಮೇಲೆ ಏನ್ ಬರ್ದಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಬೆಟ್ಟಗಳ ಮಧ್ಯದಲ್ಲಿರುವಂತ ಒಂದು ದೇವಸ್ಥಾನದಲ್ಲಿ ಒಂದು ಪವಿತ್ರವಾಗಿರುವಂತ ಗ್ರೈಲ್ ಇದೆ. ಗ್ರೈಲ್ ಅಂತಂದ್ರೆ ಲೋಟ ಅಂತ. ಆ ಗ್ರೈಲ್ ಇಂದ ಯಾರು ನೀರನ್ನ ಕುಡಿತಾರೋ ಅವರ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಇದರಲ್ಲಿ ಬರ್ದಿರುತ್ತೆ. ಇದಾದ್ಮೇಲೆ ವಾಲ್ಟರ್ ಇವನಿಗೆ ಮತ್ತೊಂದು ವಿಷಯನ ಹೇಳ್ತಾನೆ. ಸಾವಿರಾರು ವರ್ಷಗಳ ಹಿಂದೆ ಈ ಗ್ರೈಲ್ ನ ಬಗ್ಗೆ 3 ಜನ ಅಣ್ಣ ತಮ್ಮಂದಿರಿಗೆ ಗೊತ್ತಾಗಿ ಆ ಗ್ರೈಲ್ ಅನ್ನ ಹಾಗೆ ದೇವಸ್ಥಾನ ಹುಡ್ಕೊಂಡು ಹೋದ್ರು. ಆದ್ರೆ ಹುಡುಕ್ತಾ ಹುಡುಕ್ತಾ 3 ಜನರಲ್ಲಿ 2 ಅಣ್ಣ ತಮ್ಮಂದಿರು ಸತ್ತೋದ್ರು. ಒಬ್ಬ ಏನಾದ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಆ 2 ಸತ್ತೋಗಿರುವಂತ ಅಣ್ಣ ತಮ್ಮಂದಿರಲ್ಲಿ ಒಬ್ಬನ ಸಮಾಧಿ ಇಟಲಿಯ ವೆನಿಸ್ ಅನ್ನೋ ಒಂದು ಸಿಟಿಲಿದೆ. ಇತಿಹಾಸದ ಪ್ರಕಾರ ನಾವು ಅವನ ಸಮಾಧಿನ ಹುಡುಕಿದ್ರೆ ಗ್ರೈಲ್ ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಅಂತ. ಇಲ್ಲಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ವಾಲ್ಟರ್ ಆ ಗ್ರೈಲ್ ಅನ್ನ ಹುಡುಕಿ ಅದರಿಂದ ನೀರನ್ನ ಕುಡಿದು ಇವನ ಆಯಸ್ಸನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇಂಡಿಗೆ ಮಾತ್ರ ಇಂಥ ಜನರನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಆದ್ರಿಂದ ನಾನ್ ನಿಮ್ಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆಗ ವಾಲ್ಟರ್ ಮತ್ತೊಂದು ವಿಷಯನ ಹೇಳ್ತಾನೆ. ಇಷ್ಟು ದಿನದವರೆಗೂ ನಿಮ್ಮ ತಂದೆ ನಮ್ಮ ಈ ಕೆಲಸದಲ್ಲಿ ನಮ್ಗೆ ಸಹಾಯ ಮಾಡ್ತಿದ್ರು. ಆದ್ರೆ ಸ್ವಲ್ಪ ದಿನಗಳ ಹಿಂದೆ ರಿಸರ್ಚ್ ಮಾಡಿರುವಂತ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ಮಾಯ ಆಗೋಗಿದ್ದಾರೆ ಅಂತ. ಇದನ್ನ ಕೇಳಿ ಶಾಕ್ ಆಗಿ ಇಂಡಿ ಮಾರ್ಕಸ್ ನ ಜೊತೆ ಇವನ ತಂದೆ ಮನೆಗೆ ಬಂದು ನೋಡಿದ್ರೆ ಎಲ್ಲಾ ಸಾಮಾನುಗಳು ಅಲ್ಲಲ್ಲೇ ಬಿದ್ದಿರ್ತವೆ. ಆಗ ಇಂಡಿಗೆ ನೆನಪಾಗುತ್ತೆ ಸ್ವಲ್ಪ ದಿನಗಳ ಹಿಂದೆ ಇವನ ತಂದೆಯವನಿಗೊಂದು ಡೈರಿನ ಕಳಿಸಿದ್ರು. ಈ ಡೈರಿಲಿ ಗ್ರೈಲ್ಗೆ ಸಂಬಂಧಪಟ್ಟಿರುವಂತ ರಿಸರ್ಚ್ ಗಳೆಲ್ಲ ಇರ್ತವೆ. ಇದನ್ನೇನಕ್ಕೆ ನನ್ಗೆ ಕಳಿಸಿದ್ರು ಅಂತ ಇವನಿಗಂತೂ ಸ್ವಲ್ಪನೂ ಅರ್ಥನೇ ಆಗೋದಿಲ್ಲ. ಅದಕ್ಕೆ ಇವನು ವಾಲ್ಟರ್ಗೋಸ್ಕರ ಕೆಲಸ ಮಾಡೋದಕ್ಕೆ ಅಂತ ಒಪ್ಕೋತಾನೆ.
ಯಾಕೆಂತಂದ್ರೆ ಗ್ರೈಲ್ ನ ಹುಡುಕ್ತಾ ಇವನ ತಂದೆನೂ ಕೂಡ ಸಿಗ್ಬೋದು ಅಂತ. ನಂತರ ಇಂಡಿ ಹಾಗೆ ಮಾರ್ಕಸ್ ವಾಲ್ಟರ್ ಹೇಳಿರೋ ರೀತಿ ಆ ವ್ಯಕ್ತಿಯ ಸಮಾಧಿ ಇರುವಂತ ಇಟಲಿಯ ವೆನಿಸ್ ಸಿಟಿಗೆ ಬಂದು ತಲುಪ್ತಾರೆ. ಇಲ್ಲಿ ಇವರಿಬ್ರಿಗೂ ಎಲ್ಸಾ ಅನ್ನೋ ಒಬ್ಳು ಹುಡುಗಿ ಸಿಗ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವಳು ಕೂಡ ವಾಲ್ಟರ್ ನ ಕಡೆಯವಳೆ. ಆ ವ್ಯಕ್ತಿಯ ಸಮಾಧಿ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಇವಳು ಸಹಾಯ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಆ ವ್ಯಕ್ತಿಯ ಸಮಾಧಿ ಒಂದು ಲೈಬ್ರರಿ ಇದೆ. ಆದ್ರೆ ಆ ಲೈಬ್ರರಿ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಆ ಲೈಬ್ರರಿಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಇಂಡಿ ಇವನ ತಂದೆಯ ಡೈರಿ ಇವನ ಹತ್ರ ಇದೆ ಅನ್ನೋದನ್ನ ಎಲ್ಸಾಗೆ ಹೇಳೋದಕ್ಕೆ ಹೋಗೋದಿಲ್ಲ, ಮುಚ್ಚಿಡ್ತಾನೆ. ಅದೇ ಸಮಯಕ್ಕೆ ಜಾಗದಲ್ಲಿ ಒಂದಷ್ಟು ನಂಬರ್ಸ್ ಗಳು ಕಾಣಿಸಿ ಆ ನಂಬರ್ಸ್ ಗಳನ್ನ ಡಿಕೋಡ್ ಮಾಡ್ತಾ ಮಾಡ್ತಾ ಇಂಡಿ ಮೇಲೆ ಬಂದು ನೋಡಿದ್ರೆ ಇವರು ನಿಂತಿದ್ದಂತ ಜಾಗದಲ್ಲಿ ಒಂದು ದೊಡ್ಡ ಎಕ್ಸ್ ಮಾರ್ಕ್ ಇರುತ್ತೆ. ಆದ್ರಿಂದ ಎಕ್ಸ್ ಮಾರ್ಕ್ ಇದ್ದಂತ ನೆಲನ ಹೊಡೆದು ನೋಡಿದ್ರೆ ಒಳಗಡೆ ಜಾಗ ಇರುತ್ತೆ. ಆದ್ರಿಂದ ಮಾರ್ಕಸ್ ನ ಹೊರಗಡೆನೆ ಬಿಟ್ಟು ಇವರಿಬ್ರು ಒಳಗಡೆ ಬರ್ತಾರೆ. ಇವರಿಬ್ರೇನು ಇಲ್ಲಿಂದ ಮುಂದೆ ಹೋಗ್ತಿರ್ತಾರೆ. ಆದ್ರೆ ಮಾರ್ಕಸ್ ಇರುವಂತ ಜಾಗಕ್ಕೆ ಒಂದಷ್ಟು ಜನ ಬಂದು ಇವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಈ ಕಡೆ ಇವರಿಬ್ರು ಮುಂದೆ ಸಾಕ್ತಾ ಬಂದಾಗ ಲೂಸ್ ಆಗಿರುವಂತ ಒಂದು ಗೋಡೆ ಇಂಡಿಗೆ ಕಾಣಿಸುತ್ತೆ. ಆದ್ರಿಂದ ಆ ಗೋಡೆನ ಹೊಡೆದು ಇನ್ನೂ ಕೂಡ ಮುಂದೆ ಬಂದು ನೋಡಿದ್ರೆ ಈ ಜಾಗದಲ್ಲಿ ತುಂಬಾ ಇಲಿಗಳೆಲ್ಲ ಇರ್ತವೆ. ಅದೇ ಸಮಯಕ್ಕೆ ಈ ಜಾಗಕ್ಕೆ ಮಾರ್ಕಸ್ಗೆ ಹೊಡೆದಿದ್ದಂತ ಜನರು ಕೂಡ ಬಂದು ತಲುಪಿರ್ತಾರೆ. ನಂತರ ಇಂಡಿ ಹಾಗೆ ಎಲ್ಸಾ ನಿರಂತರವಾಗಿ ಸಾಕ್ತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಇವರಿಗೆ ತುಂಬಾ ಸಮಾಧಿಗಳೆಲ್ಲ ಕಾಣಿಸ್ತವೆ. ಆದ್ರಿಂದ ಇವರು ಮೇಲೆ ಇಟ್ಟಿರುವಂತ ಒಂದು ಸಮಾಧಿನ ತೆಗೆದು ನೋಡಿದ್ರೆ ಡೆಡ್ ಬಾಡಿ ಮೇಲಿರುವಂತ ಶೀಲ್ಡ್ ನ ಮೇಲೆ ಆಗ್ಲೇ ವಾಲ್ಟರ್ ಒಂದು ಕಲ್ಲಿನ ಮೇಲೆ ತೋರಿಸಿದ್ನಲ್ಲ ಅದೇ ತರದ ಲಿಪಿಗಳೆಲ್ಲ ಇರ್ತವೆ. ಆದ್ರೆ ಇದು ಆ ಕಲ್ಲಿನ ತರ ಅರ್ಧ ಕಟ್ಟಾಗಿರೋದಿಲ್ಲ. ಇದರಲ್ಲಿ ಸಂಪೂರ್ಣವಾದಂತ ಇನ್ಫಾರ್ಮೇಶನ್ ಇರುತ್ತೆ. ಆದ್ರಿಂದ ಇಂಡಿ ಇದನ್ನ ಟ್ರೇಸ್ ಮಾಡ್ತಾ ಪ್ರಿಂಟ್ ಮಾಡ್ಕೊತಿರ್ತಾನೆ. ಅದೇ ಸಮಯಕ್ಕೆ ಜನರು ಇಲ್ಲಿಗೆ ಬಂದು ಬೆಂಕಿ ಹಾಕೋದಕ್ಕೆ ಶುರು ಮಾಡಿದಾಗ ಇವರು ಕೂಡ ಹಾಗೋ ಹೀಗೋ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಮೇಲೆ ಬರ್ತಾರೆ. ಆದ್ರೂ ಕೂಡ ಜನರು ಇವರನ್ನ ಬಿಡ್ತಿರೋದಿಲ್ಲ, ಫಾಲೋ ಮಾಡ್ತಾನೆ ಇರ್ತಾರೆ. ಇವರು ಬೋಟ್ ಅನ್ನ ತಗೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ರೆ ಆ ಜನರು ಕೂಡ ಇವರನ್ನ ಚೇಸ್ ಮಾಡ್ಕೊಂಡೇ ಬರ್ತಿರ್ತಾರೆ. ಆಗ ಇವರು ಅವರ ಒಂದು ಬೋಟ್ ಅನ್ನ ಎರಡು ಶಿಪ್ ಗಳ ಮಧ್ಯೆ ಸಿಗಾಕೊಳ್ಳೋ ರೀತಿ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಆದ್ರಿಂದ ಆ ಜನರ ಲೀಡರ್ ಆಗಿರುವಂತ ಅಹಮದ್ ಇವರನ್ನ ಫಾಲೋ ಮಾಡ್ಕೊಂಡು ಹಿಡಿಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಇಂಡಿನೇ ಇವನನ್ನ ಹಿಡಿದು ಚೆನ್ನಾಗಿ ಹೊಡೆದು ಕೇಳ್ತಾನೆ, ಯಾಕೆ ನೀನು ನಮ್ಮನ್ನ ಸಾಯಿಸೋದಕ್ಕೆ ನೋಡ್ತಿದ್ಯಾ? ನನ್ ತಂದೆ ಎಲ್ಲಿದ್ದಾರೆ ಹೇಳು ಅಂತ. ಆಗ ಈ ವ್ಯಕ್ತಿನೂ ಕೂಡ ಹೇಳ್ತಾನೆ, ನೀನ್ ನನ್ನ ಹೋಗೋದಕ್ಕೆ ಬಿಟ್ರೆ ಎಲ್ಲಾ ವಿಷಯನೂ ಹೇಳ್ತೀನಿ ಅಂತ. ಸರಿ ಅಂತ ಇಂಡಿ ಒಪ್ಕೊಂಡಾಗ ಇವನು ಹೇಳ್ತಾ ಹೋಗ್ತಾನೆ, ಆ ಪವಿತ್ರವಾಗಿರುವಂತ ಗ್ಲೇರ್ ನ ಕಾಪಾಡೋದು ನಂದು ಹಾಗೆ ನನ್ನ ಫ್ಯಾಮಿಲಿಯ ಕೆಲಸ ಅಂತ. ಆಗ ಇಂಡಿ ಹೇಳ್ತಾನೆ, ನನಗೆ ಆ ಗ್ಲೇರ್ ಬೇಕಿಲ್ಲ, ನಾನ್ ನನ್ನ ತಂದೆನ ಹುಡ್ಕೊಂಡ್ ಬಂದಿದ್ದೀನಿ ಅಂತ. ಆಗ ಈ ವ್ಯಕ್ತಿ ಹೇಳ್ತಾನೆ, ಹಾಗಿದ್ರೆ ಸರಿ, ನಿನ್ ತಂದೆನ ಜರ್ಮನಿ ಹಾಗೆ ಆಸ್ಟ್ರಿಯಾದ ಬಾರ್ಡರ್ ನಲ್ಲಿ ಬಂದಿ ಮಾಡಿದ್ದಾರೆ ಅಂತ. ನಂತರ ಇಂಡಿ ಆಗ್ಲೇ ಶೀಲ್ಡ್ ನ ಮೇಲಿದ್ದಂತ ಲಿಪಿಗಳನ್ನ ಟ್ರೇಸ್ ಮಾಡ್ಕೊಂಡು ಬಂದಿದ್ನಲ್ಲ ಅದನ್ನ ಇವರು ಓದೋದಕ್ಕೆ ಶುರು ಮಾಡಿದಾಗ ಅಲೆಕ್ಸಾಂಡ್ರೇಟಾ ಅನ್ನೋ ಒಂದು ಸಿಟಿ ಬಗ್ಗೆ ಮೆನ್ಷನ್ ಮಾಡಿರೋದು ಗೊತ್ತಾಗುತ್ತೆ. ಆದ್ರಿಂದ ಇವರು ಇಂಡಿಗೆ ಇವನ ತಂದೆ ಕಳಿಸಿದಂತ ಡೈರಿಲಿ ಒಂದು ಮ್ಯಾಪ್ ಅನ್ನು ಚೆಕ್ ಮಾಡಿದಾಗ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ, ಈ ಅಲೆಕ್ಸಾಂಡ್ರೇಟಾ ಅನ್ನೋ ಸಿಟಿಲೆ ಆ ದೇವಸ್ಥಾನ ಹಾಗೆ ಆ ಪವಿತ್ರವಾಗಿರುವಂತ ಲೋಟ ಗ್ರೈಲ್ ಇರೋದು ಅಂತ. ಅದಕ್ಕೆ ಅಲೆಕ್ಸಾಂಡ್ರೇಟಾ ಸಿಟಿ ಟರ್ಕಿಲಿದೆ, ನೀನ್ ಅದನ್ನ ಹುಡ್ಕೊಂಡು ಹೋಗಿರೋ, ನಾನ್ ನನ್ನ ತಂದೆನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಮಾರ್ಕಸ್ಗೆ ಹೇಳ್ತಾನೆ. ಸರಿ ಅಂತ ಇವನ ರೂಮ್ಗೆ ಬಂದು ನೋಡಿದ್ರೆ ಎಲ್ಲಾ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಅದೇ ರೀತಿ ಎಲ್ಸಾ ರೂಮ್ ನಲ್ಲೂ ಕೂಡ ಎಲ್ಲಾ ವಸ್ತುಗಳು ಕೆಳಗಡೆ ಬಿದ್ದಿರ್ತವೆ. ಆಗ ಎಲ್ಸಾಗೆ ಇಂಡಿಯಾನ ಜೋನ್ಸ್ ಹತ್ರ ಇರುವಂತ ಇವನ ತಂದೆ ಕಳಿಸಿರೋ ಡೈರಿ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಡೈರಿ ಬಗ್ಗೆ ಇವಳಿಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಅದು ಹೇಗೆ ಅಂತ ಇಂಡಿಯಾನ ಜೋನ್ಸ್ ಗೆ ಮಾತ್ರ ಅರ್ಥ ಆಗೋದಿಲ್ಲ. ನಂತರ ಇಂಡಿಯಾ ಹಾಗೆ ಎಲ್ಸಾ ಜರ್ಮನಿ ಹಾಗೆ ಆಸ್ಟ್ರಿಯಾದ ಬಾರ್ಡರ್ ನಲ್ಲಿರುವಂತ ಒಂದು ಅರಮನೆ ಹತ್ರ ಬರ್ತಾರೆ. ಯಾಕೆಂತಂದ್ರೆ ಆಗ್ಲೇ ಅಹಮದ್ ಹೇಳುದ್ನಲ್ಲ, ನಿನ್ ತಂದೆನ ಜರ್ಮನಿ ಹಾಗೆ ಆಸ್ಟ್ರಿಯಾದ ಬಾರ್ಡರ್ ನಲ್ಲಿ ಕೂಡಾಕಿದ್ದಾರೆ ಅಂತ. ಇವನ ತಂದೆನ ಕೂಡಾಕಿರೋದು ಇದೇ ಜಾಗದಲ್ಲಿ. ಇಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಇಂಡಿ ಹೊಡೆದು ಇವನನ್ನ ಪ್ರಜ್ಞೆ ತಪ್ಪಿಸಿ ಇವರಿಬ್ರು ಒಳಗಡೆ ಎಂಟರ್ ಆಗ್ತಾರೆ. ಇಲ್ಲಿ ನೋಡಿದ್ರೆ ಜರ್ಮನಿಯ ಹಿಟ್ಲರ್ ನ ಸೈನಿಕರು ಒಂದು ಸೀಕ್ರೆಟ್ ಆಗಿರುವಂತ ಮಿಷನ್ ನಲ್ಲಿ ಇರ್ತಾರೆ. ಹಾಗೆ ಇಂಡಿಗೆ ಇವನ ತಂದೆನ ಕೂಡಾಕಿರುವಂತ ರೂಮ್ ಯಾವ್ದು ಅಂತ ಗೊತ್ತಾಗೋಗುತ್ತೆ. ಆದ್ರಿಂದ ಕಿಟಕಿಯ ಸಹಾಯದಿಂದ ಇವನ ತಂದೆನ ಕೂಡಾಕಿರುವಂತ ರೂಮ್ ನ ಒಳಗಡೆ ಬಂದು ನೋಡಿದ್ರೆ ನಿಜವಾಗ್ಲೂ ಇವನ ತಂದೆನ ಇಲ್ಲೇ ಕೂಡಾಕಿರ್ತಾರೆ. ಇಂಡಿ ತಂದೆ ಹೆನ್ರಿಗಂತೂ ಇವನ ಮಗನ ನೋಡಿ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಇಂಡಿ ಕೇಳ್ತಾನೆ, ಯಾಕೆ ನಿಮ್ಮನ್ನ ಇಲ್ಲಿ ಕೂಡಾಕಿದ್ದಾರೆ? ಜರ್ಮನಿ ಸೈನಿಕರಿಗೆ ನಿಮ್ಮಿಂದ ಏನ್ ಬೇಕು ಅಂತ. ಆಗ ಹೆನ್ರಿ ಇವನಿಗೆ ಹೇಳ್ತಾನೆ, ನಾನ್ ನಿನ್ಗೊಂದು ಡೈರಿನ ಕಳ್ಸಿದ್ನಲ್ಲ, ಈ ಜರ್ಮನಿಯ ಸೈನಿಕರು ಆ ಡೈರಿ ಹಿಂದೆ ಬಿದ್ದಿದ್ದಾರೆ. ಯಾಕೆಂತಂದ್ರೆ ಇವರು ಕೂಡ ಗ್ರೈಲ್ ಅನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ನಂತರ ಇಂಡಿ ಲೈಬ್ರರಿ ಬಚ್ಚಿಟ್ಟಿದ್ದಂತ ರಿಚಾರ್ಡ್ ನ ಸಮಾಧಿ ಒಳಗಡೆ ಶೀಲ್ಡ್ ನ ಮೇಲಿದ್ದಂತ ಲಿಪಿಯಿಂದ ಇವರಿಗೆ ಗೊತ್ತಾಯ್ತಲ್ಲ ಅಲೆಕ್ಸಾಂಡ್ರೇಟಾ ಅನ್ನೋ ಸಿಟಿಲಿ ಗ್ರೈಲ್ ಇದೆ ಅಂತ. ಆ ವಿಷಯನ ಇವನಿಗೆ ಹೇಳ್ತಾನೆ. ಹೌದು, ಆಗ್ಲೇ ಗುಹೆಯಲ್ಲಿ ಇಂಡಿಗೆ ಹಾಗೆ ಎಲ್ಸಾಗೆ ಒಂದು ಸಮಾಧಿ ಒಳಗಡೆ ಶೀಲ್ಡ್ ನ ಜೊತೆ ಒಂದು ಡೆಡ್ ಬಾಡಿ ಇತ್ತಲ್ಲ, ಆ ವ್ಯಕ್ತಿ ಹೆಸರು ರಿಚಾರ್ಡ್ ಅಂತ. ಇದರಿಂದ ಹೆನ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಅದನ್ನ ಇವನ ಕೈಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ 40 ವರ್ಷದಿಂದನೂ ಆ ಗ್ರೈಲ್ ನ ಹುಡ್ಕೋದಕ್ಕೆ ಇವನು ಪ್ರಯತ್ನ ಪಡ್ತಿದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಜರ್ಮನಿಯ ಸೋಲ್ಜರ್ಸ್ ಗಳು ಬಂದು ನಮ್ಗೆ ಡೈರಿ ಬೇಕು ಅಂತ ಕೇಳ್ತಾರೆ. ಇಲ್ಲಿ ಇಂಡಿ ಮಿಸ್ ಆಗಿ ಆ ಡೈರಿನ ಇಲ್ಲಿಗೆ ತಗೊಂಡ್ ಬಂದ್ಬಿಟ್ಟಿರ್ತಾನೆ. ಇದರಿಂದ ಇವನು ಅವ್ರ ಜೊತೆ ಫೈಟ್ ಮಾಡಿ ಅವರೆಲ್ಲರನ್ನು ಶೂಟ್ ಮಾಡಿ ಸಾಯಿಸಿ ಹೊರಗಡೆ ಬಂದು ನೋಡಿದ್ರೆ ಜರ್ಮನಿ ಸೈನಿಕರ ಜನರಲ್ ಆಗಿರುವಂತ ವೋಗಲ್ ಎಲ್ಸಾಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಹೇಳ್ತಾನೆ, ಆ ಡೈರಿನ ನನಗೆ ಕೊಟ್ಬಿಡು, ಇಲ್ಲಂತಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ. ಹೆನ್ರಿ ಇವನನ್ನ ತಡಿತಿರ್ತಾನೆ. ಎಲ್ಸಾ ಕೂಡ ಅವ್ರ ಜೊತೆನೆ ಸೇರ್ಕೊಂಡಿರೋವಳು ಅಂತ. ಆದ್ರೆ ಇವನ್ ಮಾತ್ರ ಇವನ ತಂದೆ ಮಾತ್ರ ನಮ್ದೆ ಅವಳನ್ನ ಕಾಪಾಡೋದಕ್ಕೆ ಡೈರಿನ ಕೊಟ್ಬಿಡ್ತಾನೆ. ಆಗ್ಲೇ
ಆಗ್ಲೇ ನಮ್ಗೆ ಗೊತ್ತಾಗೋದು ಹೌದು ಎಲ್ಸಾ ನಿಜವಾಗ್ಲೂ ಕೂಡ ಜರ್ಮನಿಯ ಸೈನಿಕರ ಕಡೆಯವಳೆ ಅಂತ. ಯಾವಾಗ ಈ ಜರ್ಮನಿಯ ಸೋಲ್ಜರ್ಸ್ ಗಳು ಇವರಿಬ್ಬರನ್ನ ಇವರ ಬಾಸ್ ಹತ್ರ ಕರ್ಕೊಂಡ್ ಬರ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ವಾಲ್ಟರ್ ಗ್ರೈಲ್ ನ ಪಡ್ಕೊಳ್ಳೋದಕ್ಕೆ ಜರ್ಮನಿಯ ಸೋಲ್ಜರ್ಸ್ ಗಳ ಸಹಾಯನ ತಗೊಂಡಿದ್ದಾನೆ ಅಂತ. ನಂತರ ಇವನು ಡೈರಿನ ನೋಡಿದಾಗ ಆಗ್ಲೇ ಇಂಡಿಯಾ ಹಾಗೆ ಮಾರ್ಕಸ್ ಇಬ್ರು ಸೇರಿ ಡೈರಿಯಲ್ಲಿದ್ದಂತ ಒಂದು ಮ್ಯಾಪ್ ನ ನೋಡಿ ಕಂಡಿಡಿದ್ರಲ್ಲ ಆ ಗ್ರೈಲ್ ಅಲೆಕ್ಸಾಂಡ್ರಿಟಾ ಅನ್ನೋ ಒಂದು ಸಿಟಿಲಿದೆ ಅಂತ. ಆ ಮ್ಯಾಪ್ ಈ ಡೈರಿಲಿ ಇರೋದಿಲ್ಲ. ಯಾಕೆಂತಂದ್ರೆ ಇಂಡಿಯಾ ಆ ಪೇಜ್ ಅನ್ನ ಹರಿದು ಮಾರ್ಕಸ್ಗೆ ಕೊಟ್ಟು ಅಲೆಕ್ಸಾಂಡ್ರಿಟಾಗೆ ಕಳಿಸ್ಬಿಟ್ಟಿರ್ತಾನೆ. ಈ ಕಡೆ ನಮ್ಗೆ ಟರ್ಕಿ ದೇಶಕ್ಕೆ ಬಂದು ತಲುಪಿರುವಂತ ಮಾರ್ಕಸ್ ನ ತೋರಿಸ್ತಾರೆ. ಇಲ್ಲಿಂದ ಈಗ ಅಲೆಕ್ಸಾಂಡ್ರಿಟಾಗೆ ಹೇಗೆ ಹೋಗೋದು ಅಂತ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಾಲ ಅನ್ನೊಬ್ಬ ವ್ಯಕ್ತಿ ಇವನ ಹತ್ರ ಬರ್ತಾನೆ. ಇವನು ಬೇರೆ ಯಾರು ಅಲ್ಲ, ಇಂಡಿಯಾ ಕ್ಲೋಸ್ ಫ್ರೆಂಡ್. ಇದಾದ್ಮೇಲೆ ಇವರಿಬ್ರು ಅಲೆಕ್ಸಾಂಡ್ರಿಟಾ ಕಡೆಗೆ ಹೋಗ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ವಾಲ್ಟರ್ ನ ಕಡೆ ಜನರು ಬಂದ್ಬಿಡ್ತಾರೆ. ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರು ಕೂಡ ಆ ಜನರು ಮಾರ್ಕಸ್ ನ ಹಿಡ್ಕೊಂಡು ಹೊಟ್ಟೋಗ್ತಾರೆ. ನಂತರ ಜನರಲ್ ಆಗಿರುವಂತ ವೋಗಲ್ ಬಂದು ಎಲ್ಸಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಕೆಲಸಕ್ಕೋಸ್ಕರ ಬರ್ಲಿನ್ಗೆ ಹೋಗೋದಕ್ಕೆ ಹೇಳ್ತಾನೆ. ಇವಳು ಕೂಡ ಇಂಡಿಗೆ ಸಾರಿ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ. ಎಲ್ಲರೂ ಹೋಗ್ತಿದ್ದಂಗೆನೆ ಇಂಡಿ ಇವರನ್ನ ಕಟ್ಟಾಕಿರುವಂತ ದಾರನ ಸುಡೋದಕ್ಕೆ ಒಂದು ಲೈಟರ್ ನ ಇವನ ತಂದೆಗೆ ಕೊಡ್ತಾನೆ. ಆದ್ರೆ ಇವರು ಆ ಲೈಟರ್ ನ ಕೆಳಗಡೆ ಬೆಳೆಸ್ಬಿಡ್ತಾರೆ. ಇದರಿಂದ ಈ ಜಾಗಕ್ಕೆಲ್ಲ ಬೆಂಕಿ ಹತ್ಕೊಳ್ಳೋದಕ್ಕೆ ಶುರುವಾಗೋಗುತ್ತೆ. ಅದೇ ಸಮಯಕ್ಕೆ ವಾಲ್ಟರ್ ಕೂಡ ಇಂಡಿಯಾ ಹಾಗೆ ಇವನ ತಂದೆನ ಸಾಯಿಸೋದಕ್ಕೆ ಜರ್ಮನಿಯ ಸೋಲ್ಜರ್ಸ್ ಗಳಿಗೆ ಹೇಳ್ತಾನೆ. ಈ ಕಡೆ ಇವರಿಬ್ರು ಆ ಬೆಂಕಿಯಿಂದ ಇವರ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಅಂತ ಒಂದು ಜಾಗಕ್ಕೆ ಬಂದಾಗ ಮಿಸ್ ಆಗಿ ಒಂದು ಲಿವರ್ ಅನ್ನ ಅಮುಕ್ಬಿಡ್ತಾರೆ. ಇದರಿಂದ ಆ ಡೋರ್ ಮತ್ತೊಂದು ಕಡೆಗೆ ಟರ್ನ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಜರ್ಮನಿಯ ಸೋಲ್ಜರ್ಸ್ ಗಳಿರ್ತಾರೆ. ಆಗ ಹೇಗೋ ಮಾಡಿ ಇವರ ಕೈಗೆ ಕಟ್ಟಿದಂತ ಕಟ್ಟನ್ನ ಬಿಚ್ಕೊಂಡು ಆ ಸೋಲ್ಜರ್ಸ್ ಗಳನ್ನ ಬೆಂಕಿ ಎತ್ಕೊಂಡಿರುವಂತ ರೂಮ್ ಗೆ ಹಾಕಿ ಅಲ್ಲಿಂದ ಮೇಲೆ ಬಂದಾಗ ಹೆನ್ರಿ ಒಂದು ಚೇರ್ ನ ಮೇಲೆ ಕುಂತ್ಕೋತಾನೆ. ಆ ಚೇರು ಹಿಂದೆ ಹೋಗ್ತಿದ್ದಂಗೆನೆ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಇವರಿಗೆ ಕಾಣಿಸುತ್ತೆ. ಆ ದಾರಿಯಿಂದ ಹೊರಗಡೆ ಬಂದಾಗ ಒಂದಷ್ಟು ಬೋಟ್ ಗಳನ್ನ ನೋಡ್ತಾರೆ. ಅದಕ್ಕೆ ಇಂಡಿ ಒಂದು ಬೋಟ್ ಅನ್ನ ಸ್ಟಾರ್ಟ್ ಮಾಡಿ ಬಿಟ್ಬಿಡ್ತಾನೆ. ಆಗ ಇವರಿಬ್ಬರನ್ನ ಹುಡ್ಕೊಂಡ್ ಬಂದಂತ ಜರ್ಮನಿಯ ಸೋಲ್ಜರ್ಸ್ ಗಳು ಆ ಬೋಟ್ ಅನ್ನ ಫಾಲೋ ಮಾಡೋದಕ್ಕೆ ರೆಡಿ ಮಾಡ್ಕೋತಿರ್ಬೇಕಾದ್ರೆ ಇಂಡಿ ಹಾಗೆ ಹೆನ್ರಿ ಒಂದು ಬೈಕ್ ನಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಜರ್ಮನಿಯ ಸೋಲ್ಜರ್ಸ್ ಗಳು ಕೂಡ ಇವರನ್ನ ಬಿಡೋದೇ ಇಲ್ಲ, ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಆದ್ರಿಂದ ಇಂಡಿ ತಲೆನ ಓಡಿಸಿ ಒಬ್ಬೊಬ್ಬರ ಜೊತೆನೆ ಫೈಟ್ ಮಾಡ್ತಾ ಅವರೆಲ್ಲಾನು ಸೋಲ್ಸಿ ಮುಂದೆ ಒಂದು ಜಾಗದಲ್ಲಿ ಬಂದು ಸ್ಟಾಪ್ ಮಾಡ್ತಾನೆ. ಈಗ ತಂದೆ ಮಗನ ಮಧ್ಯೆ ಜಗಳ ಶುರು ಆಗೋಗುತ್ತೆ. ಹೆನ್ರಿ ಹೇಳ್ತಿರ್ತಾನೆ ಎಲ್ಸಾ ತಗೊಂಡು ಹೋಗಿರುವಂತ ನನ್ನ ಡೈರಿನ ಹುಡ್ಕೊಂಡ್ ಬರೋದಕ್ಕೆ ನಾವು ಬರ್ಲಿನ್ಗೆ ಹೋಗ್ಬೇಕು ಅಂತ. ಆದ್ರೆ ಇಂಡಿ ಮಾತ್ರ ಡೈರಿಯಲ್ಲಿದ್ದಂತ ಮ್ಯಾಪ್ ನಮ್ಮ ಹತ್ರ ಇದೆ, ಅಲೆಕ್ಸಾಂಡ್ರಿಟಾಗೆ ಹೇಗೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿದೆ, ಹೋಗೋಣ ಅಂತ ಹೇಳ್ತಿರ್ತಾನೆ. ಡೈರಿಲಿ ಅದಕ್ಕಿಂತ ತುಂಬಾ ಇನ್ಫಾರ್ಮೇಶನ್ ಗಳು ಇದೆ ಅಂತ ಹೇಳಿದಾಗ ಇಂಡಿನು ಕೂಡ ಬರ್ಲಿನ್ಗೆ ಹೋಗೋದಕ್ಕೆ ಸರಿ ಅಂತ ಒಪ್ಕೋತಾನೆ. ಬರ್ಲಿನ್ ನಲ್ಲಿ ಬಂದು ನೋಡಿದ್ರೆ ಹಿಟ್ಲರ್ ನ ನಾಜಿ ಸೈನಿಕರು ಏನೋ ಒಂದು ಫಂಕ್ಷನ್ ಅನ್ನ ಮಾಡ್ತಿರ್ತಾರೆ. ನಂತರ ಇಂಡಿ ವೇಷನ ಬದಲಾಯಿಸ್ಕೊಂಡು ಎಲ್ಸಾ ಹತ್ರ ಬಂದು ನೀನ್ ಈ ತರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ಮುಂದೆ ಬರ್ತಾನೆ. ಆದ್ರೆ ಇವನು ಹೋಗ್ತಿದ್ದಂತ ದಾರಿಲೇ ಹಿಟ್ಲರ್ ಕೂಡ ಹೋಗ್ತಿರ್ತಾನೆ. ಇವನು ನನ್ನ ಹತ್ರ ಆಟೋಗ್ರಾಫ್ ಅನ್ನ ಕೇಳೋದಕ್ಕೆ ಬಂದಿರ್ಬೋದು ಅಂತ ಡೈರಿನ ಇಸ್ಕೊಂಡು ಹಿಟ್ಲರ್ ಆಟೋಗ್ರಾಫ್ ಅನ್ನ ಕೊಡ್ತಾನೆ. ಇದೆಲ್ಲ ಆದ್ಮೇಲೆ ಇಂಡಿಯಾ ಹಾಗೆ ಇವನ ತಂದೆ ಜರ್ಮನಿಯಿಂದ ಹೊರಗಡೆ ಹೋಗೋದಕ್ಕೆ ಅಂತ ಹಾಟ್ ಏರ್ ಬಲೂನ್ ನ ಪ್ಲೇನ್ ಟಿಕೆಟ್ ಅನ್ನ ತಗೋತಾರೆ. ಆದ್ರೆ ಅದೇ ಸಮಯಕ್ಕೆ ಜನರಲ್ ಆಗಿರುವಂತ ವೋಗಲ್ ಇವರಿಬ್ಬರನ್ನ ಹುಡ್ಕೊಂಡು ಬಂದಾಗ ಇಂಡಿಯಾ ಅವನಿಗೆ ಹೊಡೆದು ಆಚೆ ಹಾಕ್ಬಿಡ್ತಾನೆ. ಈಗ ಯಾವುದೇ ಟೆನ್ಷನ್ ಇರೋದಿಲ್ಲ, ಇವರು ಆರಾಮಾಗಿ ಜರ್ಮನಿಯಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಇಂಡಿಯವನ ತಂದೆಗೆ ಹೇಳ್ತಾ ಹೋಗ್ತಾನೆ ಇಷ್ಟು ವರ್ಷ ನಾವು ತುಂಬಾ ದೂರ ಇದ್ಬಿಟ್ವಿ, ಒಟ್ಟಿಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕಿತ್ತು ಅಂತ. ಆಗ ಹೆನ್ರಿ ಡೈರಿನ ನೋಡಿ ಹೇಳ್ತಾನೆ ನಾವು ಅಲೆಕ್ಸಾಂಡ್ರಿಟಾದಲ್ಲಿರುವಂತ ದೇವಸ್ಥಾನಕ್ಕೆ ಹೋಗಿ ತಲುಪಿದ್ರೆ 3 ಚಾಲೆಂಜಸ್ ಗಳು ಎದುರಾಗ್ತವೆ ಅಂತ. ಅದರಲ್ಲಿ ಮೊದಲನೇದು ಒಬ್ಬ ಜ್ಞಾನಿ ಮಾತ್ರ ಮುಂದೆ ಹೋಗೋದಕ್ಕಾಗೋದು, ಎರಡನೇದು ಮುಂದೆ ಹೇಗ್ ಹೋಗ್ಬೇಕು ಅನ್ನೋದಕ್ಕೆ ದೇವರು ದಾರಿ ತೋರಿಸ್ತಾನೆ ಅಂತ, ಹಾಗೆ ಕೊನೆಯದಾಗಿ ಮೂರನೇದು ಸಿಂಹದ ಗುಹೆನ ಯಾರು ದಾಟಿ ಹೋಗ್ತಾರೋ ಅವರಿಗೆ ಮಾತ್ರ ಗ್ರೇಲ್ ಸಿಗೋದು ಅಂತ. ಸದ್ಯಕ್ಕೆ 3 ಚಾಲೆಂಜಸ್ ಗಳ ಅರ್ಥ ಏನು ಅಂತ ಇವರಿಗೆ ಗೊತ್ತಿರೋದಿಲ್ಲ, ಆದ್ರೆ ಮುಂದೆ ಇವರಿಗೆ ಎಲ್ಲಾ ಗೊತ್ತಾಗೋದ್ರಲ್ಲಿದೆ. ಅದೇ ಸಮಯಕ್ಕೆ ಬಲೂನ್ ಪ್ಲೇನ್ ಮತ್ತೆ ಜರ್ಮನಿಗೆ ಹೋಗ್ತಿರುವಂತ ವಿಷಯ ಇವರಿಗೆ ಗೊತ್ತಾಗುತ್ತೆ. ಅದಕ್ಕೆ ಪ್ಲೇನ್ ನ ಕೆಳಗಡೆ ಇರುವಂತ ಸಣ್ಣ ಪ್ಲೇನ್ ನ ಒಳಗಡೆ ಬಂದು ಜರ್ಮನಿಯಿಂದ ದೂರ ಹೋಗ್ತಿರ್ತಾರೆ. ಆದ್ರೆ ಜರ್ಮನಿಯ ಸೋಲ್ಜರ್ಸ್ ಗಳು ಕೂಡ ಪ್ಲೇನ್ ನಲ್ಲಿ ಬಂದು ಇವರಿಗೆ ಶೂಟ್ ಮಾಡ್ತಿರ್ತಾರೆ. ಇದರಿಂದ ಹೆನ್ರಿನು ಕೂಡ ಅವರಿಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಮಿಸ್ ಆಗಿ ಇವರ ಪ್ಲೇನ್ ಗೆನೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಒಂದು ಜಾಗದಲ್ಲಿ ಬಂದು ಲ್ಯಾಂಡ್ ಮಾಡ್ತಾರೆ. ಇನ್ನು ಕೂಡ ಜರ್ಮನಿಯ ಸೋಲ್ಜರ್ಸ್ ಗಳು ಇವರನ್ನ ಹುಡುಕ್ತಿರ್ತಾರೆ ಸಾಯಿಸೋದಕ್ಕೆ ಅಂತ. ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಕಾರನ್ನ ರೆಡಿ ಮಾಡ್ತಿರ್ತಾನೆ. ಇದರಿಂದ ಇವರು ಕಾರನ್ನ ಎತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಆ ಪ್ಲೇನ್ ಫಾಲೋ ಮಾಡ್ತಿರೋದ್ರಿಂದ ಇವರು ಒಂದು ಗುಹೆ ಒಳಗಡೆ ಬಂದ್ಬಿಡ್ತಾರೆ. ಇದರಿಂದ ಪ್ಲೇನ್ ಗುಹೆ ಒಳಗಡೆ ಬಂದು ಕ್ರಾಶ್ ಆಗೋಗುತ್ತೆ. ಆದ್ರೆ ಇವರ ಕಾರು ಕೂಡ ಒಂದು ಜಾಗದಲ್ಲಿ ಬಂದು ಸಿಗಾಕೋಬಿಡುತ್ತೆ. ಇದರಿಂದ ಇವರು ಹೊರಗಡೆ ಬರ್ತಿದ್ದಂಗೆನೆ ಮತ್ತೊಂದು ಪ್ಲೇನ್ ನಲ್ಲಿರುವಂತ ಸೋಲ್ಜರ್ ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಇವರು ಸಮುದ್ರದ ದಡಕ್ಕೆ ಬಂದು ತಲುಪಿರ್ತಾರೆ. ಇಲ್ಲಿರುವಂತ ಪಕ್ಷಿಗಳನ್ನ ನೋಡಿ ಹೆನ್ರಿಗೆ ಒಂದು ಐಡಿಯಾ ಬರುತ್ತೆ. ಆದ್ರಿಂದ ಈ ಪಕ್ಷಿಗಳನ್ನ ಹಾರೋ ರೀತಿ ಮಾಡ್ತಿದ್ದಂಗೆನೆ ಆ ಪ್ಲೇನ್ ಪಕ್ಷಿಗಳ ಮಧ್ಯೆ ಸಿಗಾಕೊಂಡು ಒಂದು ಜಾಗದಲ್ಲಿ ಹೋಗಿ ಕ್ರಾಶ್ ಆಗೋಗುತ್ತೆ. ಇದನ್ನ ನೋಡಿ ಇಂಡಿಗೂ ಕೂಡ ಸಂತೋಷ ಆಗುತ್ತೆ. ನಂತರ ಜನರಲ್ ವೋಗರ್ ಹಾಗೆ ವಾಲ್ಟರ್ ಇಬ್ರು ಕೂಡ ಟರ್ಕಿ ದೇಶದ ರಾಜನ ಹತ್ರ ಬಂದು ಅಲೆಕ್ಸಾಂಡ್ರಿಟಾದಲ್ಲಿರುವಂತ ದೇವಸ್ಥಾನ ಹುಡ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ನ ಹಾಗೆ ಹೆಲ್ಪ್ ಅನ್ನ ಕೇಳ್ಕೊಂಡು ಬಂದಿರ್ತಾರೆ. ಸುಮ್ನೆ ಬಂದಿರೋದಿಲ್ಲ, ತುಂಬಾ ಬೆಲೆ ಬಾಳುವಂತ ವಸ್ತುಗಳ ಜೊತೆಗೆ ಒಂದು ಕಾರನ್ನು ಕೂಡ ಗಿಫ್ಟ್ ಆಗಿ ಕೊಡ್ತಾರೆ. ಇದರಿಂದ ರಾಜನು ಕೂಡ ತುಂಬಾ ಖುಷಿಯಾಗಿ ಇವರಿಗೆ ಹೆಲ್ಪ್ ಮಾಡೋದಕ್ಕೆ
ಅಂತ ಒಪ್ಕೋತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಗ್ಲೇರ್ ನ ಪ್ರೊಟೆಕ್ಟ್ ಮಾಡ್ತಿರುವಂತ ಅಹಮದ್ ಕೂಡ ಇಲ್ಲೇ ಇದ್ದಾನೆ ಅಂತ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಎಲ್ಸಾ ಕೂಡ ಬಂದು ವಾಲ್ಟರ್ ಟೀಮ್ ಅನ್ನ ಜಾಯ್ನ್ ಆಗಿರ್ತಾಳೆ. ಈ ಕಡೆ ಇಂಡಿ ಹಾಗೆ ಹೆನ್ರಿ ಟರ್ಕಿ ದೇಶಕ್ಕೆ ಬಂದು ತಲುಪಿ ಸಾಲಾ ಜೊತೆ ಮಾರ್ಕಸ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡಿರ್ತಾರೆ. ಹಾಗೆ ಜರ್ಮನಿಯ ಸೈನಿಕರು ಅಲೆಕ್ಸಾಂಡ್ರಿಟನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮಾರ್ಕಸ್ ಕೂಡ ಇವರ ಜೊತೆನೆ ಇದ್ದಾನೆ ಅಂತ. ಜರ್ಮನಿಯ ಸೈನಿಕರೇನಕ್ಕೆ ವಾಲ್ಟರ್ಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ ಆ ಅಮೂಲ್ಯವಾಗಿರುವಂತ ಲೋಟ ಗ್ಲೇರ್ ನ ವಾಲ್ಟರ್ ಇಟ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ಗ್ಲೇರ್ ನ ಜೊತೆ ಇರುವಂತ ನಿಧಿನ ನಾವು ತಗೊಳ್ಬೇಕು ಅಂತ. ಇವರೆಲ್ಲರೂ ಹೋಗ್ತಿರೋದನ್ನ ಇಂಡಿ, ಹೆನ್ರಿ ಹಾಗೆ ಸಾಲಾ ತುಂಬಾ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಆದ್ರೆ ಇದು ಹೇಗೋ ಮಾಡಿ ವಾಲ್ಟರ್ ನ ಜನರಿಗೆ ಗೊತ್ತಾಗಿ ಇವರ ಕಾರಿಗೆ ಶೂಟ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಅದೇ ಸಮಯಕ್ಕೆ ಅಹಮದ್ ಹಾಗೆ ಅವನ ಟೀಮ್ ನವರು ಬಂದು ಜರ್ಮನಿ ಸೈನಿಕರ ಮೇಲೆ ಹಾಗೆ ವಾಲ್ಟರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇವ್ರು ಯಾರು ಕೂಡ ಗ್ಲೇರ್ ಇರುವಂತ ಜಾಗಕ್ಕೆ ಹೋಗದೆ ರೀತಿ ತಡಿತಿರ್ತಾರೆ. ಆದ್ರೆ ಜರ್ಮನಿಯ ಸೈನಿಕರೇ ಅಹಮದ್ ಹಾಗೆ ಅವನ ಟೀಮ್ ನವರೆಲ್ಲರನ್ನು ಸಾಯಿಸ್ಬಿಡ್ತಾರೆ. ಅದೇ ಸಮಯಕ್ಕೆ ಹೆನ್ರಿ ಇವನ ಫ್ರೆಂಡ್ ಮಾರ್ಕಸ್ ನ ಕಾಪಾಡೋದಕ್ಕೆ ಒಂದು ಟ್ಯಾಂಕ್ ನ ಒಳಗಡೆ ಬರ್ತಾನೆ. ಆದ್ರೆ ಅಲ್ಲಿಗೆ ವೋಗಲ್ ಬಂದು ಹೆನ್ರಿನು ಕೂಡ ಹಿಡಿದಿಟ್ಕೊಬಿಡ್ತಾನೆ. ಈ ವಿಷಯ ಇಂಡಿಗೂ ಕೂಡ ಗೊತ್ತಾಗೋಗುತ್ತೆ ಇವನ ತಂದೆ ವೋಗಲ್ ಹತ್ರ ಸಿಗಾಕೋಬಿಟ್ಟಿದ್ದಾನೆ ಅಂತ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ವಾಲ್ಟರ್ ಹಾಗೆ ಎಲ್ಸಾ ಅಲೆಕ್ಸಾಂಡ್ರಿಟಾದಲ್ಲಿರುವಂತ ಆ ದೇವಸ್ಥಾನ ಹುಡ್ಕೊಂಡು ಹೋಗ್ತಾರೆ. ನಂತರ ಇಂಡಿ ಬಂದು ಜರ್ಮನ್ ಸೈನಿಕರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಇವನ ತಂದೆನ ಹಾಗೆ ಮಾರ್ಕಸ್ ನ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ. ಹೀಗೆ ಫೈಟ್ ಅನ್ನ ಮಾಡ್ತಾ ಮಾಡ್ತಾ ಒಂದೊಂದೇ ವೆಹಿಕಲ್ ಗಳನ್ನ ನಾಶ ಮಾಡ್ತಾ ಹೋಗ್ತಾನೆ. ನಂತರ ಟ್ಯಾಂಕ್ ನ ಮೇಲೆ ಬಂದು ವೋಗಲ್ ನ ಜೊತೆನೂ ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡೇ ಬಿಡ್ತಾನೆ. ಇನ್ನೇನು ಇವನು ಇಂಡಿನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ವೋಗಲ್ ಸ್ಲಿಪ್ ಆಗಿ ಬಿದ್ದೋಗ್ತಾನೆ. ಅದೇ ಸಮಯಕ್ಕೆ ಹೆನ್ರಿ ಮತ್ತೆ ಮಾರ್ಕಸ್ ಕೂಡ ಮೇಲ್ ಬರ್ತಾರೆ. ಮತ್ತೆ ವೋಗಲ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಾಗ ಮಾರ್ಕಸ್ ಕೆಳಗಡೆ ಬಿದ್ದೋಗ್ತಾನೆ. ಹೆನ್ರಿ ಕೂಡ ಇನ್ನೇನು ಟ್ಯಾಂಕ್ ನ ಚಕ್ರಕ್ಕೆ ಸಿಕ್ಕಿ ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಇಲ್ಲಿಗೆ ಸಾಲಾ ಬಂದು ಹೆನ್ರಿನ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆದ್ರೆ ಇಂಡಿ ಮತ್ತೆ ವೋಗಲ್ ಮಾತ್ರ ಇನ್ನೂ ಫೈಟ್ ಮಾಡ್ತಾನೆ ಇರ್ತಾರೆ. ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇನ್ನೇನು ಈ ಟ್ಯಾಂಕ್ ಕೆಳಗಡೆ ಬೀಳೋದ್ರಲ್ಲಿದೆ ಅಂತ. ಆದ್ರೂ ಕೂಡ ಇವರು ಫೈಟ್ ಅನ್ನ ಸ್ಟಾಪ್ ಮಾಡೋದೇ ಇಲ್ಲ. ಇದರಿಂದ ಇಬ್ಬರ ಸಮೇತ ಟ್ಯಾಂಕ್ ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ನೋಡಿ ಹೆನ್ರಿ, ಮಾರ್ಕಸ್ ಹಾಗೆ ಸಾಲಾ ತುಂಬಾನೇ ದುಃಖ ಪಡ್ತಿರ್ತಾರೆ, ನಾವು ಇಂಡಿನ ಕಳ್ಕೊಬಿಟ್ವಿ ಅಂತ. ಆದ್ರೆ ಇಂಡಿ ಸೈಡ್ ನಲ್ಲಿ ಹೇಗೋ ಮಾಡಿ ಇವನ ಪ್ರಾಣನ ಕಾಪಾಡ್ಕೊಂಡು ಇವರ ಜೊತೆ ಬಂದು ನಿಂತ್ಕೊಂಡಾಗ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ. ಹೆನ್ರಿಗಂತೂ ಇವನ ಸಂತೋಷನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಇದೇ ಸಂತೋಷದಲ್ಲಿ ಇವರೆಲ್ಲರೂ ಮತ್ತೆ ಆ ದೇವಸ್ಥಾನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ವಾಲ್ಟರ್ ಹಾಗೆ ಎಲ್ಸಾ ಆ ಗ್ರೈಲ್ ಇರುವಂತ ದೇವಸ್ಥಾನ ಹುಡುಕ್ಬಿಡ್ತಾರೆ. ಅದೇ ರೀತಿ ಈ ಕಡೆ ಇಂಡಿಯಾ ಹಾಗೆ ಇವನ ಟೀಮ್ ನವರು ಕೂಡ ತುಂಬಾ ಕಷ್ಟಪಟ್ಟು ಆ ದೇವಸ್ಥಾನ ಹುಡ್ಕೊಂಡು ಬರ್ತಾರೆ. ಯಾವಾಗ ಇವರು ಒಳಗಡೆ ಬರ್ತಾರೋ ಆಗ್ಲೇ ಇವ್ರಿಗೆ ಗೊತ್ತಾಗೋದು ಈಗಾಗ್ಲೇ ವಾಲ್ಟರ್ ಹಾಗೆ ಎಲ್ಸಾ ಇಲ್ಲಿಗೆ ಬಂದು ತಲುಪಿದ್ದಾರೆ ಅಂತ. ನಂತರ ವಾಲ್ಟರ್ ಒಬ್ಬ ಸೈನಿಕರನ್ನ ಮುಂದೆ ಕಳಿಸ್ತಾನೆ. ಆದ್ರೆ ಇವನು ಗುಹೆ ತರ ಇರುವಂತ ಈ ಜಾಗದ ಒಳಗಡೆ ಬರ್ತಿದ್ದಂಗೆನೆ ಇವನ ತಲೆ ಕಟ್ಟಾಗಿ ಹೊರಗಡೆ ಬಂದು ಬೀಳುತ್ತೆ. ಅದೇ ಸಮಯಕ್ಕೆ ವಾಲ್ಟರ್ ನ ಜನರು ಇಂಡಿಯಾ ಹಾಗೆ ಇವನ ಟೀಮ್ ನವರನ್ನ ನೋಡಿ ವಾಲ್ಟರ್ ಹತ್ರ ಕರ್ಕೊಂಡ್ ಬರ್ತಾರೆ. ಆಗ ಇಂಡಿ ಇವನನ್ನ ಕೇಳ್ತಾನೆ, ನೀನ್ ಯಾಕೆ ನಾಜಿ ಅವ್ರ ಜೊತೆ ಸೇರ್ಕೊಂಡಿದ್ಯಾ ಅಂತ. ಆಗ ಇವನು ಕೂಡ ಹೇಳ್ತಾನೆ, ಗ್ರೈಲ್ ಸಿಕ್ತಿದ್ದಂಗೆನೆ ನಾನು ಅದ್ರಲ್ಲಿ ನೀರನ್ನ ಕುಡಿದು ಇವ್ರಿಗೆ ಕೊಟ್ಬಿಡ್ತೀನಿ. ಆ ಗ್ರೈಲ್ ಅನ್ನ ಯೂಸ್ ಮಾಡ್ಕೊಂಡು ನಾಜಿಗಳ ಲೀಡರ್ ಆಗಿರುವಂತ ಹಿಟ್ಲರ್ ಅವನ ಆಯಸ್ಸನ್ನ ಜಾಸ್ತಿ ಮಾಡ್ಕೊಂಡು ಇಡೀ ಪ್ರಪಂಚನ ಆಳ್ತಾನೆ ಅಂತ. ಹಾಗೆ ವಾಲ್ಟರ್ ಇವನಿಗೆ ಹೇಳ್ತಾನೆ, ನೀನ್ ನನಗೆ ಗ್ರೈಲ್ ಅನ್ನ ಹುಡ್ಕೋದಕ್ಕೆ ಸಹಾಯ ಮಾಡ್ಬೇಕು ಅಂತ. ಅದಕ್ಕೆ ಇವನು ಒಪ್ಕೊಳ್ಳದೆ ಇದ್ದಾಗ ವಾಲ್ಟರ್ ಹೆನ್ರಿಗೆ ಶೂಟ್ ಮಾಡಿ ಹೇಳ್ತಾನೆ, ಈಗ ನಿನ್ನ ತಂದೆ ಬದುಕ್ಬೇಕು ಅಂತಂದ್ರೆ ಗ್ರೈಲ್ ಅನ್ನ ಹುಡ್ಕೊಂಡ್ ಬಾ, ಅದ್ರಿಂದ ನೀರನ್ನ ಕುಡಿಸಿ ನಿನ್ನ ತಂದೆನ ಕಾಪಾಡ್ಕೊ ಅಂತ. ಇನ್ನೇನ್ ಮಾಡೋದು, ಈಗ ಬೇರೆ ದಾರಿ ಇಲ್ಲ ಅಂತ ಇಂಡಿ ಮುಂದೆ ಹೋಗೋದಕ್ಕೆ ಡೈರಿನ ಓಪನ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಮೊದಲನೇ ಚಾಲೆಂಜ್ ಇರುತ್ತಲ್ಲ, ಒಬ್ಬ ಜ್ಞಾನಿ ಮಾತ್ರ ಇಲ್ಲಿಂದ ಮುಂದೆ ಹೋಗೋದಕ್ಕಾಗೋದು ಅಂತ. ಆದ್ರಿಂದ ಇವನು ತುಂಬಾ ಹುಷಾರಾಗಿ ಮುಂದೆ ಬಂದಾಗ ಒಂದಷ್ಟು ಬ್ಲೇಡ್ಸ್ ಗಳು ಇವನ ಮೇಲೆ ಅಟ್ಯಾಕ್ ಮಾಡ್ತವೆ. ಆದ್ರೆ ಅಷ್ಟೊತ್ತಿಗೆ ಇವನು ತಪ್ಪಿಸ್ಕೊಂಡು ಮುಂದೆ ಬಂದು ಆ ಬ್ಲೇಡ್ ಗಳ ಮೆಕಾನಿಸಮ್ ಅನ್ನ ಸ್ಟಾಪ್ ಮಾಡ್ಬಿಡ್ತಾನೆ. ಹೌದು, ಇದೇ ಅದರ ಅರ್ಥ, ಒಬ್ಬ ಜ್ಞಾನಿ ಮಾತ್ರ ಇಲ್ಲಿಂದ ಮುಂದೆ ಹೋಗೋದಕ್ಕಾಗೋದು ಅಂತ. ಈಗ ಎರಡನೇ ದಾರಿ ಇದೆಯಲ್ಲ, ಮುಂದೆ ಹೋಗೋದಕ್ಕೆ ದೇವರು ದಾರಿ ತೋರಿಸ್ತಾರೆ ಅಂತ. ಅದ್ರ ಪ್ರಕಾರನೇ ಮುಂದೆ ಇರುವಂತ ಒಂದಷ್ಟು ಕಲ್ಲಿನ ಮೇಲೆ ಆಲ್ಫಾಬೆಟ್ಸ್ ಗಳು ಇರ್ತವೆ. ಆಗ ಇವನಿಗೆ ಅರ್ಥ ಆಗೋಗುತ್ತೆ ಈ ದೇವಸ್ಥಾನದ ದೇವತೆಯ ಹೆಸರು ಜೆಹೇವಾ ಅಂತ. ಆ ದೇವರ ಹೆಸರ ಸ್ಪೆಲ್ಲಿಂಗ್ ಗಳ ಮೇಲೆ ಇವನು ಕಾಲನ್ನ ಇಟ್ಕೊಂಡು ಬಂದಿದ್ರಿಂದ ಇವನಿಗೆ ಏನೂ ಆಗೋದಿಲ್ಲ, ಸೇಫ್ ಆಗಿ ಬಂದು ಮುಂದೆ ತಲುಪ್ತಾನೆ. ಈಗ ಇರುವಂತ ಕೊನೆಯ ಚಾಲೆಂಜ್, ಸಿಂಹದ ಗುಹೆನ ಯಾರು ಹಾದು ಹೋಗ್ತಾರೋ ಅವರಿಗೆ ಗ್ರೈಲ್ ಸಿಗುತ್ತೆ ಅಂತ. ಆದ್ರೆ ಈ ಜಾಗದಿಂದ ಮುಂದೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಇರೋದಿಲ್ಲ. ಹಾಗೆ ಇವನಿಗೆ ಫ್ಲಾಶ್ ಆಗುತ್ತೆ, ಇಲ್ಲಿಂದ ಮುಂದೆ ಹೋಗ್ಬೇಕು ಅಂತಂದ್ರೆ ದೇವರ ಮೇಲೆ ನಂಬಿಕೆನ ಇಡಬೇಕು ಅಂತ. ಅದೇ ರೀತಿ ಇವನು ನಂಬಿಕೆನ ಇಟ್ಟು ಮುಂದೆ ಕಾಲಿಟ್ಟಾಗ ಇವನು ಕೆಳಗಡೆ ಬೀಳೋದಿಲ್ಲ. ಯಾಕೆಂತಂದ್ರೆ ಈ ಜಾಗದಲ್ಲಿ ಯಾರ ಕಣ್ಗೂ ಕಾಣದೇ ಇರೋ ರೀತಿ ಒಂದು ಬ್ರಿಡ್ಜ್ ಇದೆ. ಸರಿ ಅಂತ ಇವನು ಮುಂದೆ ಬಂದು ವಾಪಸ್ ಹೋಗೋದಕ್ಕೆ ಒಂದು ಗುರ್ತನ್ನ ಮಾಡ್ತಾನೆ. ಯಾವಾಗ ಇವನು ಮುಂದೆ ಇರುವಂತ ಗುಹೆ ಒಳಗಡೆ ಬರ್ತಾನೋ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಇಂಡಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರು ಕೂಡ ಆಗೋದಿಲ್ಲ, ಯಾಕೆಂತಂದ್ರೆ ತುಂಬಾನೇ ವಯಸ್ಸಾಗೋಗಿರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಗ್ರೈಲ್ ಅನ್ನ ಹುಡ್ಕೊಂಡು 3 ಜನ ಅಣ್ಣ ತಮ್ಮಂದಿರು ಹೋಗಿದ್ರಲ್ಲ, ಅದ್ರಲ್ಲಿ ಇಬ್ರು ಸತ್ತೋಗಿದ್ರು, ಒಬ್ಬ ಕಾಣೆ ಆಗೋಗಿದ್ದ. ಆ ಕಾಣೆ ಆಗಿದ್ದಂತ ವ್ಯಕ್ತಿನೇ ಈ ಯೋಧ. ಇವನು ಗ್ರೈಲ್ ನಲ್ಲಿ ನೀರನ್ನು ಕುಡಿದ್ರಿಂದ ಇವನು ಆಯಸ್ಸು ಜಾಸ್ತಿ ಆಗಿ ಸಾವಿರಾರು ವರ್ಷದಿಂದ ಈ ಗುಹೆ ಒಳಗಡೆ ಇದ್ದಾನೆ. ಅದೇ ಸಮಯಕ್ಕೆ ಇಲ್ಲಿಗೆ ವಾಲ್ಟರ್ ಹಾಗೆ ಎಲ್ಸಾ ಕೂಡ ಬರ್ತಾರೆ. ಆದ್ರೆ ಈ ಜಾಗದಲ್ಲಿ ತುಂಬಾ ತರದ ಗ್ರೈಲ್ ಗಳೆಲ್ಲ ಇರ್ತವೆ.
ಹಾಗೆ ವ್ಯಕ್ತಿ ಹೇಳ್ತಾನೆ, ಸರಿಯಾಗಿರುವಂತ ಗ್ರೈಲ್ ಅಲ್ಲಿ ನೀರನ್ನ ಕುಡಿದ್ರೆ ಮಾತ್ರ ನಿಮ್ಮ ಆಯಸ್ಸು ಜಾಸ್ತಿ ಆಗೋದು, ಇಲ್ಲ ಅಂತಂದ್ರೆ ನಿಮ್ಮ ಜೀವನೇ ಅದು ಹಾಳು ಮಾಡ್ಬಿಡುತ್ತೆ ಅಂತ. ಸರಿ ಅಂತ ವಾಲ್ಟರ್ ಅಲ್ಲೇ ಇದ್ದಂತ ಒಂದು ಲಕ್ಸುರಿಯಸ್ ಆಗಿರುವಂತ ಗ್ರೈಲ್ ನ ಎತ್ಕೊಂಡು ಅದ್ರಲ್ಲಿ ನೀರನ್ನ ತುಂಬಿಕೊಂಡು ಕುಡಿತಾನೆ. ಈಗ ನನ್ನ ಆಯಸ್ಸು ಜಾಸ್ತಿ ಆಯ್ತು ಅಂತ. ಆದ್ರೆ ನೋಡ್ತಾ ನೋಡ್ತಿದ್ದಂಗೆ ಇವನಿಗೆ ಕೆಲವು ಸೆಕೆಂಡ್ ಗಳಲ್ಲೇ ತುಂಬಾ ವಯಸ್ಸಾಗಿ ಇವನ ಬಾಡಿ ಡಿಕಂಪೋಸ್ ಆಗಿ ಸತ್ತೋಗ್ತಾನೆ. ಅಂದ್ರೆ ಅವನು ನೀರ್ ಕುಡ್ದಿದ್ದಂತ ಗ್ರೈಲ್ ಫೇಕ್ ಅಂತ. ಆಗ ಇಂಡಿಗೆ ಇಲ್ಲೇ ನೋಡೋದಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ದೇ ಇರುವಂತ ಒಂದು ಗ್ರೈಲ್ ಸಿಗುತ್ತೆ. ಆದ್ರಿಂದ ಇದನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ನೀರನ್ನ ತುಂಬಿಕೊಂಡು ಕುಡ್ದಾಗ ಇವನಿಗೆ ಏನು ಆಗೋದಿಲ್ಲ, ಅಂದ್ರೆ ಇದೇ ಒರಿಜಿನಲ್ ಅಂತ. ಆಗ ಈ ಯೋಧ ಹೇಳ್ತಾರೆ, ಗ್ರೈಲ್ ಅನ್ನ ದೇವಸ್ಥಾನದ ಸೀಲಿಂದ ಹೊರಗಡೆ ತಗೊಂಡೋಗೋದಕ್ಕೆ ಆಗೋದಿಲ್ಲ ಅಂತ. ಸರಿ ಅಂತ ಹೇಳಿ ಇಂಡಿ ಆ ಗ್ರೈಲ್ ನಲ್ಲಿ ನೀರನ್ನ ತುಂಬಿಕೊಂಡು ಬಂದು ಇವನ ತಂದೆಗೆ ಕುಡಿಸಿ ನೀರನ್ನ ಗಾಯದ ಮೇಲೆ ಹಾಕ್ತಿದ್ದಂಗೆನೆ ಗಾಯ ಎಲ್ಲ ಹೀಲ್ ಆಗಿ ಹೆನ್ರಿಯ ಪ್ರಾಣ ಉಳ್ಕೊಳ್ಳುತ್ತೆ. ಇದರಿಂದ ಇವರೆಲ್ಲರೂ ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಎಲ್ಸಾ ಗ್ರೈಲ್ ಅನ್ನ ತಗೊಂಡು ದೇವಸ್ಥಾನದಲ್ಲಿರುವಂತ ಸೀಲ್ ಅನ್ನ ಕ್ರಾಸ್ ಮಾಡಿ ಎತ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾಳೆ. ಇದರಿಂದ ಈ ಜಾಗ ಎಲ್ಲ ಸರ್ವನಾಶ ಆಗೋದಕ್ಕೆ ಶುರುವಾಗಿ ಎಲ್ಸಾ ಇನ್ನೇನು ಕೆಳಗಡೆ ಬೀಳೋದ್ರಲ್ಲಿ ಇರ್ತಾಳೆ. ಇಂಡಿ ಇವಳನ್ನ ಕಾಪಾಡೋದಕ್ಕೆ ಕೈಯನ್ನ ಮೇಲ್ಕೊಡು ಅಂತ ಹೇಳ್ತಿದ್ರೆ ಇವಳು ಮಾತ್ರ ಗ್ರೈಲ್ ಅನ್ನ ಎತ್ಕೊಳ್ಳೋದಕ್ಕೆ ನೋಡ್ತಿರ್ತಾಳೆ. ಇದರಿಂದ ಇವಳ ಕೈ ಸ್ಲಿಪ್ ಆಗಿ ಇವಳು ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ಇಂಡಿ ಕೂಡ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಇವನ ತಂದೆ ಬಂದು ಇವನ ಕೈಯನ್ನ ಹಿಡ್ಕೊಂಡಿರ್ತಾನೆ ಮೇಲಕ್ಕೆ ಎತ್ತೋದಕ್ಕೆ ಅಂತ. ಆದ್ರೆ ಇವನು ಕೂಡ ಎಲ್ಸಾ ಮಾಡಿದಂತ ತಪ್ಪನ್ನೇ ಮಾಡ್ತಿರ್ತಾನೆ. ಅದಕ್ಕೆ ಹೆನ್ರಿ ಹೇಳ್ತಾನೆ, ಅದನ್ನ ಅದ್ರ ಪಾಡಿಗೆ ಬಿಟ್ಬಿಡು ಅಂತ. ಇದರಿಂದ ಇಂಡಿಯ ಪ್ರಾಣ ಉಳ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ಹೆನ್ರಿ ಸಾವಿರಾರು ವರ್ಷದಿಂದ ಬದುಕಿರುವಂತ ವ್ಯಕ್ತಿನ ನೋಡ್ತಾನೆ. ಅವರು ಆಶೀರ್ವಾದ ಮಾಡ್ತಿದ್ದಂಗೆ ಇವರೆಲ್ಲರೂ ಹೊರಗಡೆ ಬರ್ತಾರೆ. ಇದರಿಂದ ದೇವಸ್ಥಾನದ ಜೊತೆ ಆ ವ್ಯಕ್ತಿನೂ ಕೂಡ ನಾಶ ಆಗೋಗ್ತಾರೆ. ಇಂಡಿಗಂತೂ ಎಲ್ಸನ ಕಳ್ಕೊಂಡು ತುಂಬಾ ಬೇಜಾರಾಗ್ತಿರುತ್ತೆ. ಯಾಕೆಂತಂದ್ರೆ ಇವನು ನಿಜವಾಗ್ಲೂ ಅವಳನ್ನ ಇಷ್ಟಪಡ್ತಿದ್ದ. ಸರಿ ಇನ್ನೇನ್ ಮಾಡೋದು ಅಂತ ಬಂದ್ ಕೆಲ್ಸ ಆಗ್ತಿದ್ದಂಗೆನೆ ಇವರೆಲ್ಲರೂ ಮತ್ತೆ ಇವರಿವರ ಮನೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇಂಡಿಯಾನಾ ಜೋನ್ಸ್ ನ ತಂದೆಯ ಹೆಸರೇನು ಅಂತ. ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.